ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹೇಮಾ ಸಿರಿ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತು ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಮತ್ತು ಪ್ರೋಟೀನ್ ಪೌಡ್ರು ಮತ್ತು ಹಾರ್ಲಿಕ್ಸ್ ಬೂಸ್ಟ್ಗಿನ್ನ ಯಾವುದಕ್ಕೂ ಕಮ್ಮಿ ಇಲ್ಲ ಅಂಥ ಒಂದು ಪೌಡ್ರನ್ನ ನಾನು ಮಾಡ್ತಿದ್ದೀನಿ, ತೋರಿಸ್ತೀನಿ ಬನ್ನಿ. ಇದಕ್ಕೆ ಒಂದು 100 ಗ್ರಾಮಷ್ಟು ಎಳ್ಳು, 100 ಗ್ರಾಮಷ್ಟು ಮಖಾನ ಮತ್ತು 50 ಗ್ರಾಮ್ 100 ಗ್ರಾಮು ಮತ್ತು ಫ್ಲ್ಯಾಕ್ಸ್ ಸೀಡ್ಸು, ಪಂಪ್ಕಿನ್ ಸೀಡ್ಸು 100 ಗ್ರಾಮು, ಆಮೇಲೆ ಇದು ಏಲಕ್ಕಿ ಸ್ವಲ್ಪ, ಪಿಸ್ತಾ ಒಂದು 50 ಗ್ರಾಮು, ಗೋಡಂಬಿ 50 ಗ್ರಾಮು, ಬಾದಾಮಿ 50 ಗ್ರಾಮು, ಸನ್ಫ್ಲವರ್ ಸೀಡ್ಸು ಮತ್ತು ಸೀಡ್ಸು ಎಲ್ಲ ಸಹ 100 ಗ್ರಾಮ್ ತೊಗೋಬೇಕು. ಮತ್ತು ಗೋಡಂಬಿ ಮತ್ತು ಬಾದಾಮಿ ಇದು ಮಾತ್ರ ಒಂದು 50 ಗ್ರಾಮು. ಮತ್ತು ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಎಲ್ಲದನ್ನು ಕ್ಲೀನಾಗಿ ಹುರಿದು ಫ್ರಿಜ್ಗೆ ಇಟ್ಕೊಂಡ್ರೆ 4-5-6 ತಿಂಗಳಂತೂ ಪಕ್ಕ ಬರುತ್ತೆ. ಹಾಗೇನೂ ಇಟ್ಕೋಬೋದು, ಏನೂ ಆಗಲ್ಲ. ಒಂದು ಲವಂಗ ಹಾಕ್ಬಿಟ್ಟು ಪ್ರಿಸರ್ವೇಟಿವ್ ಥರ ವರ್ಕ್ ಮಾಡುತ್ತೆ ಅದು. ಬಾಕ್ಸ್ಗೆ ಹಾಕಿ ಹಾರಿಸ್ಬಿಟ್ಟು ಇಡಬೇಕು. ನೆಕ್ಸ್ಟ್ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಫಸ್ಟು ಪಂಪ್ಕಿನ್ ಸೀಡ್ಸ್ ಹಾಕ್ತಿದ್ದೀನಿ. ಪಂಪ್ಕಿನ್ ಸೀಡ್ಸು ಮತ್ತು ಹಾರ್ಟ್ಗೆ ತುಂಬ ಒಳ್ಳೆಯದು, ಇಮ್ಯುನಿಟಿ ಪವರ್ ಸಹ ತುಂಬ ಸಿಗುತ್ತೆ ಅದರಿಂದ. ಮತ್ತು ಮೇನ್ಲಿ ಪೀರಿಯಡ್ಸ್ ಸಮಸ್ಯೆ ಇರೋ ಹೆಣ್ಮಕ್ಳು ತುಂಬಾ ಉಪಯೋಗ ಇದೆ. ಇದನ್ನು ಹಾರ್ಲಿಕ್ಸು ಈ ಥರ ಕೊಡೋದು ಬದಲು ಪೀರಿಯಡ್ಸ್ ಆಗದಲ್ಲೇ ಇರೋ ಹೆಣ್ಮಕ್ಳಿಗೆ, ಕ್ಲೀನಾಗಿ ಆಗದಲ್ಲೇ ಇರೋ ಹೆಣ್ಮಕ್ಳಿಗೆ ಇದನ್ನು ಕೊಡ್ತಾ ಬನ್ನಿ. ಕ್ಲೀನಾಗಿ ಒಂದು 4 ತಿಂಗಳನ್ನಷ್ಟಲ್ಲ ಅವ್ರ ಇದು ಸರ್ಕಲ್ ಕ್ಲಿಯರ್ ಆಗುತ್ತೆ, ಚೆನ್ನಾಗೂ ಆಗುತ್ತೆ. ನೆಕ್ಸ್ಟು ಸನ್ಫ್ಲವರ್ ಸೀಡ್ಸ್ ತೊಗೊಳ್ತೀನಿ. ಸನ್ಫ್ಲವರ್ ಸೀಡ್ಸು ವಿಟಮಿನ್ ಇ, B6, ಪ್ರೋಟೀನ್, ಫೈಬರ್, ಡಯಾಬಿಟಿಸ್ಗೆ, ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು. ನೆಕ್ಸ್ಟು ಫ್ಲ್ಯಾಕ್ಸ್ ಸೀಡ್ಸು ಪ್ರಮೋಟ್ ಹಾರ್ಟ್ ಹೆಲ್ತು, ಡೈಜೆಷನ್ನು, ಏರ್ ಗ್ರೋತ್ಗೆ, ಒಮೆಗಾ ಫ್ಯಾಟಿ ಆ್ಯಸಿಡ್ ಸಹ ಇರುತ್ತೆ. ನೆಕ್ಸ್ಟು ಲೋಟಸ್ ಸೀಡ್ಸಲ್ಲಿ ವೆಯ್ಟ್ ಮ್ಯಾನೇಜ್ಮೆಂಟು ಮತ್ತು ಬ್ಲಡ್ ಶುಗರ್ ಕಂಟ್ರೋಲ್ ಸಹ ಆಗುತ್ತೆ. ಮತ್ತು ನಿದ್ದೆ ಬರ್ದಲೇ ಇರೋರಿಗೆ ಇದನ್ನು ಸೇವಿಸ್ತಾ ಬಂದರೆ ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟು ಪಿಸ್ತಾ ಹಾಕ್ಕೊತಿದ್ದೀನಿ. ಯಾವುದನ್ನು ಒತ್ತಿಸ್ಬಾರ್ದು, ಕ್ಲೀನಾಗಿ ಕಮ್ಮಿ ಉರಿಲಿ ಒಂದು ಇದಾಗಿ ಉರಿಬೇಕು ಚೆನ್ನಾಗಿ. ಆವಾಗಲೇ ಅದು ಚೆನ್ನಾಗಿರೋದು, ಅದು ಆರೋಮನೂ ಚೆನ್ನಾಗಿರುತ್ತೆ. ನೆಕ್ಸ್ಟು ಎಳ್ಳು ಪೀರಿಯಡ್ ಸಮಸ್ಯೆಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆಯದು ಅಂತೂ. ಹೀಟ್ ಆಗುತ್ತೆ ಅನ್ನೋರು ಇದ್ದರೆ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ನಾನು 100 ಗ್ರಾಮ್ಸ್ ಹಾಕಿದ್ದೀನಿ. ನೆಕ್ಸ್ಟು ಇದು ಬಾದಾಮಿ, ಇದು ಅಷ್ಟೇ ಒಂದು ಹೃದಯಕ್ಕೆ ಒಳ್ಳೆಯದು. ನೆನೆಸಿ ತಿನ್ನೋದ್ರಿಂದನೂ ತುಂಬ ಒಳ್ಳೆಯದು. ಈ ರೀತಿ ಪ್ರೋಟೀನ್ ಶೇಕಾಗೂ ತಿನ್ಬೋದು, ಹಾಲ್ಗೆ ಹಾಕ್ಕೊಂಡು ಕುಡಿಬೋದು. ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಸಹ ತುಂಬ ಒಳ್ಳೆಯದು. ನೆಕ್ಸ್ಟು ಕ್ಯಾಶ್ಯೂ, ಇದರಲ್ಲೂ ಸಹ ಜಿಂಕ್, ಕಾಪರು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಸಹ ಇರುತ್ತೆ. ಇದನ್ನು ಸಹ ನಾನು ಒಟ್ಟಿಗೆ ಹಾಕ್ಕೊಂಡು ಹುರಿತಿದ್ದೀನಿ. ನೆಕ್ಸ್ಟು ಡೇಟ್ಸು, ಇದು ಸಹ ಸ್ಕಿನ್ಗೆ ಮತ್ತು ಕಣ್ಣು ಎಲ್ಲ ಹುರಿದು ಈ ಥರ ಬಾಣಲಿಗೆ ಹಾಕಿ ಹಾರಕ್ಕಿಡಬೇಕು. ನೆಕ್ಸ್ಟ್ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಎಲ್ಲ ಮಿಕ್ಸಿ ಮಾಡಿ ಈ ಥರ ಹಾರಕ್ಕಿಟ್ಟಿದ್ದೀನಿ. ನೆಕ್ಸ್ಟ್ 8 ಕಂಟೈನರ್